ನಮಸ್ಕಾರ ಬರ್ರಿ. ಏನ್ ಇವತ್ತಿನ ಮ್ಯಾಚ್ ಫುಲ್ RCB ಅಂತೂ ಫುಲ್ ಅದೇನಂತಾರಲ್ಲ ಬೀಜ ಬಾಯಿ ತರಿಸ್ಕರೆ ಮ್ಯಾಚ್ ಕಳೆದು ಅಂತ ಐತಲ್ಲ. ಸೊ ಸ್ಟಾರ್ಟಿಂಗ್ ನೋಡ್ಬೇಕಾಗಿತ್ತು ಮ್ಯಾಚ್ ಫುಲ್ KKR ನಾವು ನಾಯಿ ಹೊಡಿತಾರ 200 ಮ್ಯಾಲ್ ಹೊಡಿತಾರ, ಮತ್ತೊಂದು ಫುಲ್ ಭಾಳ ಆಕೈತಿ ಅಂತ ಅನ್ಕೊಂಡಿದ್ವಿ. ಆದ್ರೆ ನೋವು ಐತಿದ್ರೆ ನಮ್ಮ ಬಾಲರ್ಗಳು ಭಾರಿ ಬಂದ್ರೆ ಭಾರಿ ಹೆಲ್ಪ್ ಮಾಡಿದ್ರೆ ಹೆಂಗ ಹಂಗ ಅದಾದ್ಮೇಲೆ ಇನ್ನೇ ನಮ್ಮ ದೇವ್ರುಗಳಿದ್ದಂಗೆ ಆಗ್ಬಿಟ್ರಿ. ಇವತ್ತು ಫುಲ್ ಎಲ್ಲಿವರೆಗೂ 90 ರನ್ ಆಗೋರು ಒಂದು ವಿಕೆಟ್ ಇಲ್ರಿ. ನಾವು ಇವತ್ತು ಕೊಹ್ಲಿ ಕಾಕ ಅಂತ ಫುಲ್ ನಿಂತಾಡಿ ನೀವು ಒಟ್ಟೆ ತಲೆ ಕೆಡಿಸ್ಕೋಬೇಡ, ನಮ್ಗೆಲ್ಲ ಹೇಳ್ಬಿಟ್ರ ನೀವು ಒಟ್ಟೆ ತಲೆ ಕೆಡಿಸ್ಕೋಬೇಡ, ನಾ ಇರೋದಾಗ ಒಟ್ಟೆ ಸೋಲಂಗಿಲ್ಲ ಅಂತ ಹೇಳ್ತಾರೆ. ನಟೋಟ ಹಾಕಿರೋರು ಮ್ಯಾಚ್ ಗೆಲ್ಲಿಸ್ಬಿಟ್ರ ಅಂತ ಇಂಥದೊಂದು ಮ್ಯಾಚ್ ನ ಯಾವತ್ತೂ ನೋಡಿರ್ಲಿಕ್ಕಿಲ್ಲ. ಫಸ್ಟ್ ಇದೇನು ಫಸ್ಟ್ ರಿವ್ಯೂ ಇಲ್ಲ, ಮತ್ತೆ ಫುಲ್ ಅದು ಗಿಚ್ ಆಡ್ಬಿಟ್ಟಾರೆ ಇವತ್ತಂತ. ಅದು ಹೆಂಗೆ ಹೇಳ್ಬೇಕಂತ ಹೇಳಿ ನನಗೆ ಬಾಯಾಗ ಮಾತಾ ಬರೋಲ್ಲ. ಇನ್ನು ಅದು ಬಿಟ್ಟು ಇವತ್ತು ಯಾರಪ್ಪ ಅಂತಂದ್ರೆ ಅವ್ನು ಕುರ್ನಾಲ್ ಪಾಂಡೆ ಬಂದ್ಕೆ ನಾವು ಫಸ್ಟ್ ಅದ್ರಾಗ ವಿಕೆಟ್ ತಗೊಂಡ್ಬಿಟ್ರೆ ಯಾರಿಗಪ್ಪ ಅಂದ್ರೆ ಯಾರೋ ಜೊತೆ ಆಡಾಕಿದ್ರಲ್ಲ ಅವ್ನಿಗೆ ವಿಕೆಟ್ ತಗೊಂಡ್ಬಿಟ್ರೆ ಅವಾಗ ಒಂದು ಸ್ವಲ್ಪ ಬ್ರೇಕ್ ಸಿಕ್ಕದನ್ನ ಅನ್ಕೊಂಡಿದ್ವಿ. ಆದ್ರೆ ಮುಂದೆ ಬಂದು ನಾವು ಹಂಗ ನಾಯಿ ಹೊಡೆದಂಗೆ ಹೊಡ್ಯಾಕಿದ್ರು ಅವ್ರು. ಅವ್ರದ್ದೊಂದು ಆಡೋದು ನೋಡಿದ್ರೆ ಫುಲ್ ಇಲ್ಲಿ ನಾವು ಸೋತಾ ಬಿಡ್ತೇವೆ, ಹೋಯ್ತಪ್ಪ ಇವತ್ತಿನ ಮ್ಯಾಚ್ ಫಸ್ಟ್ ಮ್ಯಾಚ್ RCB ಅವ್ರ ಸ್ಲೋಗನ್ ಇದ್ದಂಗೆ ದೇವ್ರಿಗೆ ಅಂದಂಗೆ ಈ ಮ್ಯಾಚ್ ಅಲ್ಲಿ ದೇವ್ರಿಗೆ ಹೋಗೈತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ದೇವ್ರ ಪುಣ್ಯ ಅಲ್ಲ, ನಮ್ಮ ಹುಡುಗರದೆಲ್ಲ ಫುಲ್ ಎಫರ್ಟ್ ಇಂದ ನಮ್ಮ RCB ಅವ್ರದ್ದು ಫುಲ್ ಇದರಿಂದ ಮತ್ತೆ ಎಲ್ಲರೂ ಹೋಗಿ ಎಲ್ಲ ದೇವ್ರಲ್ಲಿ ಕೇಳ್ಕೊಂಬಂದು ಅದು ಇದು ಮಾಡ್ಕೊಂಡಿದ್ದ ಸಲುವಾಗಿ ಫುಲ್ ಸೆಕ್ಸಿಯಾಗಿ ಆಟ ಆಡ್ಕಿರ್ ಫುಲ್ ಗೆದ್ಬಿಟ್ರ. ಇನ್ನು ಅದು ಆದ್ಮೇಲೆ ಇನ್ನು ಬಾಲರ್ಗಳು ಅಂತ ಬಂದಾಗ ಬಾಲರ್ಗಳು ಭಾರಿ ಕುರ್ನಾಲ್ ಪಾಂಡೆ ನಾವು ಟೋಟಲ್ ಆಗಿ 3 ವಿಕೆಟ್ ತಗೊಂಡ್ರ, ಮತ್ತೆ ಅದಾದ್ಮೇಲೆ ಹಜಲ್ವುಡ್ 2 ವಿಕೆಟ್ ತಗೊಂಡಾರ. ಫುಲ್ ಮ್ಯಾಚ್ ಅಂದ್ರು ಅಲ್ಲಿ ಮುಂದೆ ಫುಲ್ ಟರ್ನ್ ಆಗ್ಬಿಟ್ಟಿತ್ತು. ಇನ್ನು ಇದು ಆದ್ಮೇಲೆ KKR ಕಡೆ ಬ್ಯಾಟಿಂಗ್ ನೋಡ್ಬೇಕಂದ್ರೆ ಫುಲ್ ಅವ್ರೇನ ಸಾಜು ಅಂತೂ ಇದ್ದಿರಲಿಲ್ಲ, ಫುಲ್ ತಿಂಡಿಲಿ ಆಡೋದಿದ್ರೆ. ಅದ್ರಾಗಂತ ರಾಣೆ ಮತ್ತು ನರೇನ್ ಫುಲ್ ಅಂತೂ ಫುಲ್ ಅವ್ರು ಫುಲ್ ಮುಚ್ಚಿಡಿಸ್ಬಿಟ್ಟಿದ್ರ ಮೊದಲಿಗೆ ಬಂದ್ಕಿರಲ್ಲ. ನಾವು ಏನಪ್ಪಾ ಅಂತಂದ್ರೆ ಹೆಂಗ್ ಹೊಡಾಕಿದ್ರ ನಾವು ಅವ್ರೇನು ಔಟ್ ಹಾಕೋರು ಇಲ್ಲ, ಪೂರ ಅವ್ರ ಮುಚ್ಕೊಂಡು ಹೋಗ್ತಾರೆ ಅಂತ ಹೇಳಿ ಫುಲ್ ಅಂದ್ರೆ ಫುಲ್ ಆಗ್ಬಿಟ್ಟಿತ್ತು. ವಿಕೆಟ್ ತೆಗೀರಿ ಯಾರು ತೆಗಲಾಗಿದ್ರ ವಿಕೆಟ್ ಫುಲ್ ಅಂದ್ರೆ ಫುಲ್ ಒಂಥರ ತಲೆ ಟೆನ್ಷನ್ ಆಗ್ಬಿಟ್ಟಿತ್ತು. ಅಂಥದ್ರಾಗೆಲ್ಲ ವಿಕೆಟ್ ತಗೊಂಡವ್ರು ಯಾರಪ್ಪ ಅಂತಂದ್ರೆ ಈ ನಮ್ಮ ಇವ್ರು ನಮ್ಮ ಪ್ಲೇಯರ್ ಅವರೆಲ್ಲ ಮಸ್ತ್ ಆಡಿದ್ರೆ. ಇವತ್ತಂತೂ ಫುಲ್ ಮೈಂಡ್ ಬ್ಲೋ ಆಯ್ತು. ಮತ್ತೆ ಇದು ಆದ್ಮೇಲೆ ಇದು ಫಸ್ಟ್ ಮ್ಯಾಚ್ ದೇವ್ರ ಅಂತ ಹೇಳ್ತಾರಲ್ಲ, ಆ ಒಂದು ಸ್ಲೋಗನ್ ನಾವು ಬದಲಾಯಿಸ್ಬೇಕಾಗೈತಿ. ನಮ್ಮ RCB ಬ್ಯಾಟ್ಸ್ಮನ್ಸ್ಗಳು ಹೇಳ್ಬೇಕಂದ್ರೆ ಇವಾಗ ನೀವು ನೋಡಿರ್ಬೋದು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಒಬ್ರಾಣಿಂದ ಪೂರ ಮ್ಯಾಚ್ ಮುಗಿಸಿದ್ರು. ಇನ್ನು ಇದು ಆದ್ಮೇಲೆ ಮತ್ತೆ ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಅವ್ರು ಒಂದು 32-33 ಇನ್ನಿಂಗ್ಸ್ KKR ಜೊತೆ ಆಡೋದ್ರಾಗ ಒಂದು 1000 ರನ್ ಹೆಚ್ಚಿಗೆ, ಒಂದು 1000 ರನ್ ಪ್ಲಸ್ ಹೆಚ್ಚಿಗೆ ಗಳಿಸಿದ್ರ. ಸೊ ಇದೊಂದು ಹೇಳ್ಬೋದು, ಮತ್ತೆ ಅವ್ರದೊಂದು ಇದೊಂದು ಸಾಧನೆ ಅಂತಾನೆ ಹೇಳ್ಬೋದು. ಇನ್ನು ಇದು ಆದ್ಮೇಲೆ ನೋಡಕಂತ ಗ್ರೌಂಡ್ ಸಣ್ಣದಂತ ಅನಿಸ್ತಿತ್ತು ಹೊರಗೆ ನಿಂತ್ಕೊಂಡು ನೋಡೋರಿಗೆ, ಬಟ್ ಅದು ದೊಡ್ಡ ಗ್ರೌಂಡ್ KKR ಒಳಗೆ. ಅದು KKR ಹೋಮ್ ಗ್ರೌಂಡ್ ಒಳಗೆ ಗೆಲ್ಲೋದೇನೈತಿಲ್ಲ. ಸೊ ಯಾವುದೊಂದು ಟೀಮಿನ ಒಂದು ಹೋಮ್ ಗ್ರೌಂಡ್ ಒಳಗೆ ಹೋಗಿದ್ರೆ ನಾವೇನು ನಮ್ಮ ಒಂದು ಫ್ರಾಂಚೈಸ್ ತೊಗೊಂಡು ಗೆಲ್ಲೋದೇ ಇರ್ತಿಲ್ಲ. ಅದ್ರಾಗ ಒಂದು ಗತ್ತ ಬೇರೆ. ಮತ್ತೆ ಇನ್ನು ಇದು ಆದ್ಮೇಲೆ ಇನ್ನು ಮುಂದೆ ಬರ್ತಕ್ಕಂಥ ನಮ್ಮ ಇದ್ರೊಳಗೆ RCB ಟೀಮ್ ಒಳಗೆ ಮಾತಾಡಿದ್ರೆ ಯಾರಪ್ಪ ಅಂತಂದ್ರೆ ಇನ್ನು ನೀವು ಸಾಲ್ಟ್ ನೋಡಿರ್ಬೋದು ಫುಲ್ ಅವನು ಮಸ್ತ್ ಭಾರಿ ಅಂದ್ರೆ ಭಾರಿ. ಯಾಕಂದ್ರೆ ಒಂದು ಪ್ಲೇಯರ್ ಬಗ್ಗೆ ಇರ್ತೈತೆ. ನಮ್ಮ ವಿರಾಟ್ ಕೊಹ್ಲಿ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ. ಒಂದು ವಿರಾಟ್ ಕೊಹ್ಲಿ ಅವರಿಗೆ ಒಬ್ಬ ಸಪೋರ್ಟರ್ ಆಗಿ ಆಡಂತ ಒಬ್ಬ ಬೇಕಾಗಿರ್ತೈತಿ. ಹಂಗೆ ಇವತ್ತು ಅವರು ಸಾಲ್ಟ್ ಅವ್ರು ಫುಲ್ ಸಪೋರ್ಟ್ ಮಾಡಿದ್ರೆ. ಹಂಗಲ್ಲ ಸಾಲ್ಟ್ ಅವರು ಒಂದು 50+ ಏನೋ ರನ್ ನೋಡೋದಕ್ಕೆ ಮಸ್ತ್ ಅಂದ್ರೆ ಮಸ್ತ್. ಸ್ಟಾರ್ಟಿಂಗ್ ಮಾತ್ರ ಮಸ್ತ್ ಬಂತ. ಅವ್ರಂತ ಫುಲ್ ಮಸ್ತ್ ಭಾರಿ ಹೆಂಗೆ ಹೇಳ್ಬೇಕಂದ್ರೆ ನಂಗೆ ಗೊತ್ತಾಗತ್ತಿಲ್ಲ, ಅಷ್ಟು ಮಸ್ತ್ ಆಡ್ಯಾರ. ಅಷ್ಟು ಮಸ್ತ್ ಗೆಲ್ಲಕ್ಕೆ ಅವ್ರೊಂದು ಎಷ್ಟು ನಮ್ಮ ಹೊಸ ಕ್ಯಾಪ್ಟನ್ ಆದಂತ ರಜತ್ ಪಟ್ಟಿದಾರ್ ನೀವೆಲ್ಲ ನೋಡಿರ್ಬೋದು. ಅವರು ಎಲ್ಲಿಯವರು ಅಲ್ಲ, ಸ್ವತಃ ನಮ್ಮ ಕರ್ನಾಟಕದ ರಾಜ್ಯದವರ. ಅವರ ಒಂದು ಕನ್ನಡದ ಕುಲಪುತ್ರನೇ ಅಂತ ಹೇಳ್ಬೋದು. ಅವರ ಒಂದು ಕ್ಯಾಪ್ಟನ್ಶಿಪ್ ಒಳಗೆ ನಮ್ಮ ಒಂದು ಟೀಮ್ ಇವತ್ತು ಮೊದಲ ಒಂದು ಜೈಬೇರಿ ಗಳಿಸ್ತ. ಅಷ್ಟು ಅಲ್ಲದೆ ಅವರ ಒಂದು ಬ್ಯಾಟಿಂಗ್ ಇದ್ರೊಳಗೆ 34 ರನ್ ಒಂದು ಗಳಿಸ್ಕೊಂಡ, ಆಮೇಲೆ ಒಂದು ಕ್ಯಾಚ್ ಔಟ್ ಆದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಡಿದ್ರಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕ್ಯಾಪ್ಟನ್ ಆಗಿ ಅಷ್ಟೆಲ್ಲ ಪ್ರೆಷರ್ ಇದು ಮಾಡ್ಕೊಂಡು ಫ್ರೀ ಮೈಂಡ್ ಮಾಡ್ಕೊಂಡು ಅಷ್ಟೆಲ್ಲ ಪ್ಲೇಯರ್ಗಳಿಗೆಲ್ಲ ಸಂಭಾಳಿಸ್ಕೊಂಡು ಆಡೋದೇ ಇರ್ತೈತಿಲ್ಲ. ಭಾಳ ಅಂದ್ರೆ ಭಾಳ ಹೆವಿ ಇದು ಇರ್ತೈತಿ. ಅಂಥದ್ರಾಗಿ ಇವರು ಫುಲ್ ಅಂದ್ರೆ ಫುಲ್ ಮೈಂಡ್ ಬ್ಲೋಯಿಂಗ್ ಆಗಿ ಆಡ್ಯಾರ. ಅವ್ರ ಬಗ್ಗೆ ಫುಲ್ ಒಂದು ಏನೋ ಕ್ಯಾಪ್ಟನ್ಗಳು ಭಾಳ ಆಡಂಗಿಲ್ಲ ಅಂತ ಹೇಳ್ತಾರೆ, ಅವ್ರನ್ನ ಪ್ರೆಸರ್ ಬಿದ್ದಿರ್ತೈತಿ ಆಡಂಗಿಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನಮ್ಮ RCB ಕ್ಯಾಪ್ಟನ್ ನೋಡಿದ್ಮೇಲೆ ಒಂದು ಸ್ವಲ್ಪ ಹೆಮ್ಮೆ ಆಕೈತೆ. ನಾವು ಇಷ್ಟೆಲ್ಲ ಇದ್ರು ಒಂದೊಂದು ಪ್ಲೇಯರ್ ಇಷ್ಟು ಮಸ್ತ್ ಆಡಾಕೈತಲ್ಲಪ್ಪ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಒಂದು ಪ್ರೌಡ್ ಫೀಲ್ ಐತಿ. ಇನ್ನು ಕನ್ನಡಿಗರ ಕುಲಪುತ್ರೊಳಗೆ ಮತ್ತೆ ಯಾರಪ್ಪ ಅಂತಂದ್ರೆ ದಯಾಳ ಆಗಿರ್ಬೋದು, ಇದು ದಯಾಳ ಆಗಿರ್ಬೋದು, ಮತ್ತು ಇವರು ರಜತ್ ಪಟ್ಟಿದಾರ, ಪಡಿಕಲ್, ಇವರೆಲ್ಲ ಏನಂದ್ರೆ ಇವ್ರು ನಮ್ಮ ಕನ್ನಡಿಗರ ಇಷ್ಟು ಮಸ್ತ್ ಆಡಕತ್ತಾರ ಅಂದ್ರೆ ಮೀನ್ಸ್ ಈ ವರ್ಷ ಏನಂದ್ರೆ ಈ ಸಲ ಕಪ್ ನಮ್ದೇ ಅಂತ ಹೇಳಿ ಐತಲ್ಲ. ಸೊ ಪಕ್ಕ ಈ ವರ್ಷ ನಮ್ಮ ಕಪ್ ನಮ್ದು. ಯಾಕಂದ್ರೆ ಇಷ್ಟು ವರ್ಷದಿಂದ ಈ KKR ಬೌಲಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಅದರಾಗಂತೂ ವರುಣ್ ಚಕ್ರವರ್ತಿ ಅದರ. ನೀವು ಮನೆ ನೋಡ್ಬೋದು ನ್ಯೂಜಿಲೆಂಡ್ ಮ್ಯಾಚ್ ಒಳಗೆ, ಹಂಗಾಗಿ ಮ್ಯಾಚ್ ಒಳಗೆ ಇದು ಸಿರೀಸ್ ಆಡಕ್ಕೆ ಹೋಗಿದ್ರಲ್ಲ, ಅದ್ರ ಒಡೆ ಆಡಕ್ಕೆ ಹೋಗಿದ್ರು. ಅದ್ರಾಗಂತೂ ಫುಲ್ ವರುಣ್ ಚಕ್ರವರ್ತಿ ಫುಲ್ ಅಂದ್ರೆ ಫುಲ್ ಮಿಂಚ್ಬಿಟ್ಟಿದ್ರು ಬೌಲಿಂಗ್ ಒಳಗೆ. ಅವ್ರಂತೂ ಫುಲ್ ಇದು ಮಾಡ್ಕೊಂಡ್ಬಿಟ್ಟಿದ್ರು. ಅದ ತಿಂಡಿಲೇ ಬಂದ್ಕರಿ ಇವಾಗ ಒಂದು ವಿಕೆಟ್ ತಗೋದ್ರೆ ಅಂತ ಕಂಟಿನ್ಯೂ ಬೌಲಿಂಗ್ ಬಂದ ಫುಲ್ ಸೆಕ್ಸಾಗಿ ಒಂದು ವಿಕೆಟ್ ತಗೋತಾರ. ಇನ್ನು ಅದು ಆದ್ಮೇಲೆ ನೆಕ್ಸ್ಟ್ ಬೌಲರ್ ಬಂದ ಅರೋರಾ. ಇದು ಇನ್ನೊಂದು ಬೌಲರ್ ಬಂದ್ಬಿಟ್ಟು ಅಂದ್ರೆ ಅರೋರಾ ಅವನು ಫುಲ್ ಅವನೊಂದು ವಿಕೆಟ್ ತಗೋತಾನ ಬಂದ್ಕೆರೆ. ಸೊ ಇದಾದ್ಮೇಲೆ ಇನ್ನು ಮುಂದೆ ಹಂಗ ಮುಂದಿನ ಬಂದ್ಕೆರೆ ನರೇನ್ ಅಂತ ಹೇಳಿ ಅವರು ಬೌಲರ್. ಅವರು ಕೂಡ ಸಹ KKR ಟೀಮ್ ಒಳಗೆ ಅವರು ಫುಲ್ ಇದು ಆಡಿ ನಮ್ಮ ಒಂದು RCB ವಿಕೆಟ್ ತಗೊಳಕ್ಕೆ ಕಾರಣ ಹಾಕಾರ. ಸೊ ಈ ಥರ ಅವರು ಅಂದ್ರೆ ಮೀನ್ಸ್ ಈಜಿ ಅಂತಲ್ಲ, ಅವರು ಫುಲ್ ಸ್ಟ್ರಾಂಗ್ ಟೀಮ್ಗಳ ಜೊತೆ ಗೆಲ್ಲುವುದೇನು ಅಷ್ಟು ಸರಳ ಅಲ್ಲ. ಸೊ ಅದನ್ನ ಇವತ್ತೊಂದು ನಮ್ಮ ಪ್ಲೇಯರ್ಗಳು ಮಾಡಿ ತೋರಿಸ್ಯಾರ. ಫುಲ್ ಅಂದ್ರೆ ಫುಲ್ ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ.
ನೀವು ಪವರ್ ಪ್ಲೇದಾಗ ನೋಡ್ಬೋದು. ಪವರ್ ಪ್ಲೇದಾಗ ಅಂತ ಫುಲ್ ರನ್ ಎತ್ತ ಕಾರಣನೇ ಪವರ್ ಪ್ಲೇ ಒಳಗಂತ ಫುಲ್ ಸಿಕ್ಕಾಗಿ ಮಾಡೋದು ರನ್ ಎಲ್ಲ ತಂದ್ರೆ ಇವಾಗ KKR ಆಗಿರ್ಬೋದು, ಮೀನ್ಸ್ ನಮ್ಮ RCB ಆಗಿರ್ಬೋದು. ಇದು ಏನಂದ್ರೆ ಫುಲ್ ಪವರ್ ಪ್ಲೇ ಒಳಗೆ ರನ್ ಮೇನ್ ರನ್ ಬಂದಿದೆ ಪವರ್ ಪ್ಲೇ ಒಳಗೆ. ಇನ್ನು ಅದು ಆದ್ಮೇಲೆ ಮೀನ್ಸ್ ಇನ್ನೊಂದೇನು ಹೇಳ್ಬೇಕಂದ್ರೆ KKR ಕಡೆ ಫುಲ್ ಫೀಲ್ಡಿಂಗ್ ವೀಕ್ ಆಗ್ಬಿಡ್ತ. ಅಂಥದ್ರಾಗ ನಮ್ಮ ಗಡಿಗಳ ಸಿಕ್ಕಿದ ಚಾನ್ಸ್ ಅಂತ ಹೇಳ್ತಾರೆ ಹೊಡೆದು ಎದ್ಬಿಟ್ರು. ಇದು ಇವತ್ತಿನೊಂದು ರಿವ್ಯೂ ಆಗಿತ್ತು. ಹೆಂಗೈತೆ ಅಂತ ಹೇಳ್ತಾರೆ ಕಮೆಂಟ್ ಮಾಡ್ರಿ. ಮುಂದಿನ ತಿಂಡಿ ರಿವ್ಯೂ ಏನೈತೆ ಅಂತ ಹೇಳ್ತಾರೆ 28ನೇ ತಾರೀಕು ಐತಿ. ಯಾಕಂದ್ರೆ ನಮ್ಮ ಸೋಲಿ ಗೆಲ್ಲಿ ಮೇನ್ ಏನೈತೆ ಅಂದ್ರೆ ತಿಂಡಿದು ಚೆನ್ನೈದವ್ರು ಕೂಡ ಐತಿ, CSK ದವ್ರು ಕೂಡ ನಮ್ದರ ಹುಡುಕಿಯರು ಬೇರೆದವ್ರು ಸಪೋರ್ಟ್ ಮಾಡ್ತಾರಲ್ಲ. ಸೊ ಏನೈತಿ ಅವ್ರ ಜೋಡಿ ಐತಿ ತಿಂಡಿ. ಅವಾಗ ಬೆಟ್ ಆಗೋಂತ ನೆಕ್ಸ್ಟ್ ವಿಡಿಯೋರ್ಗು ನಮ್ಮನ್ನ ಹಂಗ ಫಾಲೋ ಮಾಡ್ರಿ. ಹೇಳ ಜೈ RCB. ಮತ್ತು ಈ ಸಲ ಕಪ್ ನಮ್ದ.